ರೈತ ಮಾಧ್ಯಮ ಚಂದನ್ ಅಂತ ನಾವು ಯಲಹಂಕದಲ್ಲಿ ಇರೋದು. ಇದು 2ನೇ ಸಲ ಸ್ಟಾಲ್ ಇಡ್ತಾ ಇರೋದು ನಾವು. ನಮ್ಮ ಹತ್ರ ಎಲ್ಲಾ ವೆರೈಟಿ ರಾಬಿಟ್ ಸಿಗುತ್ತೆ. ನ್ಯೂಜಿಲೆಂಡ್ ವೈಟ್, ಬ್ಲಾಕ್ ಜೈಂಟ್, ಗ್ರೇ ಜೈಂಟ್, ಸೋವಿಯಾ ಚಿಂಚಲ ಈ ತರ ಸಿಗುತ್ತೆ. ಇಲ್ಲಿ ಕೃಷಿ ಮೇಳಕ್ಕೆ ಒಂದು ಆಕರ್ಷಣೆ ಆಗಿರುವಂತದ್ದು ಅಂದ್ರೆ ಇದೆ ನೋಡಿ, ಇದು ಜರ್ಮನ್ ಅಂಗೋರ. ನಾನು ಜರ್ಮನಿಂದ ಇಲ್ಲಿಗೆ ತರ್ಸ್ಕೊಂಡಿರೋದು. ಯಾರಿಗಾದ್ರೂ ಬೇಕು ಅಂದ್ರೂ ನಾವು ಕೊಡ್ತೀವಿ. ಮಾರುತಿ ರಾಬಿಟ್ ಫಾರ್ಮ್ ಅಂತ ಗೂಗಲ್ ಮಾಡಿದ್ರೆ ಸಿಕ್ಕುತ್ತೆ ನಮ್ಮ ಲೊಕೇಶನ್. ಇಂಟ್ರೆಸ್ಟ್ ಇರೋರು ಮಾರುತಿ ರಾಬಿಟ್ ಫಾರ್ಮ್ ನ ಕಾಂಟ್ಯಾಕ್ಟ್ ಮಾಡಿ. ಈ ಸಲ ಅಟ್ರಾಕ್ಷನ್ ಆಗಿರೋದು ಕೃಷಿ ಮೇಳದಲ್ಲಿ ಜನ ತುಂಬಾ ನೋಡಕ್ ಬರ್ತಿರೋದಂದ್ರೆ ಇದನ್ನೇ. ಈ ಅಂಗೋರ ಈ ಸಲ ತುಂಬಾ ಅಟ್ರಾಕ್ಷನ್ ಆಗಿದೆ, ಎಲ್ಲರೂ ನೋಡಕ್ ಬರ್ತಾ ಇದಾರೆ. ಥ್ಯಾಂಕ್ ಯು. ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ನಾವು ಮಿಲ್ಕಿಂಗ್ ಬ್ರ್ಯಾಂಡ್ ಅಂತ. ನಾವು ಇಂಡಿಯಾಸ್ ಫಸ್ಟ್ ಹ್ಯೂಮನ್ ಸರ್ಟಿಫೈಡ್ ಬ್ರ್ಯಾಂಡ್ ನಮ್ಮದು. ಸೊ ಇಂಡಿಯಾಸ್ ಫಸ್ಟ್ ಹ್ಯೂಮನ್ ಸರ್ಟಿಫಿಕೇಶನ್ ಏಕೆ ಅಂದರೆ ನಾವು ಪಶುಪಾಲನೆಯನ್ನು ಮಾನವೀಯತವಾಗಿ ಮಾಡ್ತೀವಿ. ನಾವು ಇಲ್ಲಿ ನೋಡ್ಬೋದು ವಿಡಿಯೋಲಿ ನಾವು ಯಾವುದೇ ಥರದ ಮೂಗ್ದಾರ ಆಗಲಿ ಅಥವಾ ಯಾವುದೇ ಥರದ ಒತ್ತಡ ಕೊಟ್ಟು ಆಗಲಿ ನಾವು ಹಸುಗಳನ್ನ ಸಾಕಲ್ಲ. ಅವು ದಿನನಿತ್ಯ ಅವು ಪಾಡಿಗೆ ಅವು ಓಡಾಡ್ಕೊಂಡು ಫ್ರೀ ಆಗಿರ್ತವೆ. ಅವು ಬೇಕಾದಾಗ ಊಟ ಅಥವಾ ನೀರು ಎಲ್ಲ ಅಲ್ಲೇ ಅವೈಲೇಬಲ್ ಇರುತ್ತೆ. ಸೊ ಯಾವಾಗ ಬೇಕು ಆ ಟೈಮಲ್ಲಿ ಅವು ಬಂದು ಊಟ ತಿನ್ಬೋದು ಅಥವಾ ಒಂದು ನೀರು ಕುಡಿಬಹುದು ಬಾಯಾರಿಕೆ ಆದಾಗ. ಸೊ ಆ ತರ ನಮ್ಮ ಫೆಸಿಲಿಟಿ ಇರುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ನೀವು ನೋಡ್ಬೋದು, ಇವಾಗ ಮನುಷ್ಯರಿಗೆ ಸ್ಟ್ರೆಸ್ ಕಂಡೀಷನ್ ಅಲ್ಲಿ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಮಾನಸಿಕವಾಗಿ, ಅದೇ ಸ್ಟ್ರೆಸ್ಫುಲ್ ಕಂಡೀಷನ್ ಹೇಗೆ ರಿಯಾಕ್ಟ್ ಮಾಡ್ತಾರೆ ಗೊತ್ತಾಗುತ್ತೆ. ಸೇಮ್ ಕೂಡ ಕೌಗಳಲ್ಲೂ ಅಪ್ಲೈ ಆಗುತ್ತೆ. ಇವಾಗ ಅಂತ ಹಸುಗಳಿಂದ ಬರೋ ಹಾಲುಗಳು ಪರಿಶುದ್ಧವಾಗಿರುತ್ತೆ. ಸೊ ಯಾವುದೇ ತರದ್ದು ಸ್ಟ್ರೆಸ್ ಹಾರ್ಮೋನ್ ಅಂತೀವಿ ನಾವು, ಅದು ಯಾವುದೇ ತರದ್ ಇರಲ್ಲ. ಸೊ ಇದನ್ನ ಕುಡಿಯೋ ಜನರಿಗೆ ಏನಾಗುತ್ತೆ ಅಂದ್ರೆ ಆರೋಗ್ಯವಾಗಿರುತ್ತೆ ಬೇರೆ ಹಾಲು ಕಂಪೇರ್ ಮಾಡಿದ್ರೆ. ಸೊ ನಿಮ್ಗೆ ನಮ್ಮ ಹಾಲು ಮತ್ತೆ ನಮ್ಮ ಉತ್ಪಾದನೆ ಬಗ್ಗೆ ಬೇರೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಮ್ಮ ಫಾರ್ಮ್ ಬಂದು ಹಾಸನ ಅರ್ಕಲ್ಗೂಡು ದೊಡ್ಡಮಗ್ಗಿಯಲ್ಲಿದೆ, ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಅಂಡ್ ನಮ್ಮ ಚೇರ್ಮನ್ ಬಂದು ಡಾಕ್ಟರ್ MC ರಂಗಸ್ವಾಮಿ ಸರ್ ಅಂತ. ಅವ್ರಿಗೆ ರೀಸೆಂಟ್ ಆಗಿ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಹಾಗೂ GKVK ಇಂದ ಕೆಲವೇ ಮಂದಿಗಳಲ್ಲಿ PhD ಸಿಕ್ಕಿರೋದ್ರಲ್ಲಿ ಅವರು ಕೂಡ ಒಬ್ರು. ಅಂಡ್ ನ್ಯಾಷನಲ್ ರೆಕಗ್ನೈಸ್ಡ್ ಫಾರ್ಮರ್ ಅವರು. ಸೊ ಅವ್ರ ಜೊತೆ ಕೂಡ ನೀವು ಇಂಟರಾಕ್ಟ್ ಮಾಡಬಹುದು. ಈ ಕೃಷಿ ಬಗ್ಗೆ ಅಥವಾ ಹೈನುಗಾರಿಕೆ ಬಗ್ಗೆ ನಿಮ್ಮ ಸಜೆಷನ್ ಅಥವಾ ನಿಮ್ಮ ಕ್ವಶನ್ಸ್ ಏನೇ ಇದ್ರು ನೀವು ಕ್ಲಾರಿಫೈ ಮಾಡ್ಕೊಂಡು. ನಾವು ಪ್ರೆಸೆಂಟ್ ಇದೀವಿ, ಇನ್ನು 3 ದಿವಸ ಇರ್ತೀವಿ. ನೀವು ತಾವು ನಮ್ಮ ಸ್ಟಾಲ್ಗೆ ಬಂದು ನಮ್ಮನ್ನ ಮೀಟ್ ಮಾಡಿ ನಮ್ಮ ಪ್ರಾಡಕ್ಟ್ ನ ಟೇಸ್ಟ್ ಮಾಡಿ. ಸರ್ ನಿಮ್ಗೆ ಪ್ಯೂರ್ ನಾಟಿ ಬರುತ್ತೆ. ಇದು ಕಾವೇರಿ ಸರ್ ನಿಮ್ಗೆ. ಇದು ಸೊನಾಲಿ ನಾಟಿ, ಇದು ಕಡಕ್ನಾಥ್ ಅಂತ ಬರುತ್ತೆ. ಇದೇ ದೊಡ್ಡದು ನಿಮ್ಗೆ ಅಲ್ಲಿ ಪ್ಯೂರ್ ನಾಟಿ ಇದೆ. ಇದು ಕಾವೇರಿ, ಇದು ಸೊನಾಲಿ ಸರ್ ನಿಮ್ಗೆ. ಪ್ಯೂರ್ ನಾಟಿ ಬಂದ್ಬಿಟ್ಟು ನಿಮ್ಗೆ ಈ 3 ಮರಿನಲ್ಲಿ ಡಿಫ್ರೆನ್ಸ್ ಏನಂದ್ರೆ ಪ್ಯೂರ್ ನಾಟಿ ಒಂದೇ ನಿಮ್ಗೆ ಮರಿ ಮಾಡುತ್ತೆ ಮೊಟ್ಟೆಯಿಂದ. ಇವು ಯಾವುದು ಮಾಡಲ್ಲ ಸರ್ ನಿಮ್ಗೆ. ಮತ್ತೆ ನಮ್ಮಲ್ಲಿ ನಿಮ್ಗೆ 1 ಡೇ ಮರಿ ಸಿಗುತ್ತೆ, ಮತ್ತೆ 1 ಮಂತ್ ಮರಿ ಸಿಗುತ್ತೆ, 4 ಮಂತ್ಸ್ ಮರಿನೂ ಸಿಗುತ್ತೆ. 1 ಡೇ ಮರಿನಲ್ಲಿ ಏನಾಗುತ್ತೆ 1 ವ್ಯಾಕ್ಸಿನ್ ಅಷ್ಟೇ ಆಗುತ್ತೆ. 1 ಮಂತ್ ಮರಿ ತಗೊಂಡ್ರೆ ಕಂಪ್ಲೀಟ್ 4 ವ್ಯಾಕ್ಸಿನ್ ಮಾಡಿಬಿಟ್ಟು ಕೊಡ್ತೀವಿ ಸರ್ ನಿಮಗೆ. ಆಲ್ ಓವರ್ ಕರ್ನಾಟಕ ನಮ್ದು ಡೆಲಿವರಿ ಫ್ರೀ ಇದೆ ಸರ್. ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಸ್ಟಾಲ್ ಇದು. ಈ ಕೃಷಿ ಮೇಳದಲ್ಲಿ ಹಾಕಿರೋದು ಎಲ್ಲ ರೈತ ಬಾಂಧವರಿಗೆ ಇನ್ಫಾರ್ಮೇಷನ್ಗೋಸ್ಕರ ಅಂತಲೇ ಇದು ಮಾಡ್ಬೋದು. ನಮ್ಮ ಸಂಸ್ಥೆಯಲ್ಲಿ ಮುಖ್ಯವಾಗಿ ಎಲ್ಲ ಜಾನುವಾರುಗಳಿಗೆ ಸಿಗುವಂಥ ಲಸಿಕೆಗಳು ಸಿಗುತ್ತೆ. ಅದರಲ್ಲೂ ಗಳ್ಳೆ ರೋಗ ಅಂತ HS ಅಂತ ಹೇಳ್ತೀವಿ, ಹೆಮರೇಜಿಕ್ ಸೆಪ್ಟಿಸಿಮಿಯಾ ಅಂತ ಅಂದ್ಬಿಟ್ಟು, ಅಥವಾ ಕುರಿ ಮೇಕೆಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣ್ಬರೋವಂಥದ್ದು ಕರಳು ಬೇನೆ ರೋಗ ಅದು. ಆಮೇಲೆ ಆಂಥ್ರಾಕ್ಸ್ ಅಂತ ಕೇಳಿರ್ಬೋದು, ಸರ್ವೇ ಸಾಮಾನ್ಯವಾಗಿ ನೆರಡಿ ರೋಗಕ್ಕೆ ಅದು ಚಿತ್ರದುರ್ಗ ಅಥವಾ ಬೆಳಗಾಮು, ಆಮೇಲೆ ವಲಸೆ ಕುರಿಗಳಲ್ಲಿ ಇದು ಸರ್ವೇ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆಲ್ಲ ಲಸಿಕೆ ಫ್ರೀ ಆಫ್ ಕಾಸ್ಟ್ ನಮ್ಮ ಇನ್ಸ್ಟಿಟ್ಯೂಟಿಂದ ಸಿಗುತ್ತೆ. ನೀವು ಯಾವುದೇ ಪಶು ಆರೋಗ್ಯ ಪಶು ಸಂಗೋಪನಾ ಇಲಾಖೆಗೆ ಹೋಗ್ಬಿಟ್ಟು ಯಾವುದೇ ಹತ್ತಿರದ ನಿಮ್ಮ ಯಾವುದೇ ಡಿಸ್ಟ್ರಿಕ್ಟಲ್ಲಿ ಹತ್ತಿರದ ಸಂಸ್ಥೆಗಳಿರುತ್ತೆ, ಅಲ್ಲಿ ಹೋಗ್ಬಿಟ್ಟು ತಗೋಬೋದು. ಪ್ರೆಸೆಂಟಿಂಗ್ ಡೈರಿ ಸೈನ್ಸ್ ಕಾಲೇಜ್ ಹೆಬ್ಬಾಳ್ ಕಾಲೇಜಲ್ಲಿ ನಾವು ಮಿಲ್ಕ್ ಪ್ರೊಡಕ್ಷನ್ ಮತ್ತೆ ಮಿಲ್ಕ್ ಪ್ರಾಡಕ್ಟ್ಸ್ ನ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಪ್ರೋಗ್ರಾಮ್ ಕೊಡ್ತೀವಿ. ಯೂನಿವರ್ಸಿಟಿನ ರೆಪ್ರೆಸೆಂಟ್ ಮಾಡಿ ಬರ್ತಾ ಇದೀವಿ. ಇಲ್ಲಿ ಫಸ್ಟ್ ನೀವು ನೋಡ್ತಿರೋದೆಲ್ಲ ಬೈ ಪ್ರಾಡಕ್ಟ್ಸ್ ಮತ್ತೆ ಡ್ರೈಡ್ ಮಿಲ್ಕ್ ಪ್ರಾಡಕ್ಟ್ಸ್. ಈ ಕಡೆ ಇರೋದೆಲ್ಲ ಫುಡ್ ಪ್ರಾಡಕ್ಟ್ಸ್, ಸ್ಪೆಸಿಫಿಕಲಿ
ಇದನ್ನೆಲ್ಲ ಯೂನಿವರ್ಸಿಟಿಯಲ್ಲೇ ಮಾಡೋದು. ಇದ್ರ ಬಗ್ಗೆ ಟ್ರೈನಿಂಗ್ ಮಾಡಕ್ಕೆ ಪ್ರೋಗ್ರಾಮ್ಸ್ ಎಲ್ಲ ಇದೆ. ಅದಾದ್ಮೇಲೆ ಇದನ್ನ ಹೆಂಗ್ ಮಾಡೋದು ಅಂತ ಪ್ರೊಸೀಜರ್ಸ್ ಎಲ್ಲ ತಿಳ್ಸ್ಕೊಳಕ್ಕೆ ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಕ್ಕೆ ಸ್ಟಾಲ್ ಸೆಟಪ್ ಮಾಡಿದೀವಿ. ಇದು ಬಂದು ಪ್ಯೂರ್ ಘೀ, ಹಸುದು ನಾವೇ ಮಾಡಿರೋದು. ಇಂಟರ್ನ್ಸ್ ಮತ್ತೆ ಅಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ ಬರೋ ಫೆಸಿಲಿಟಿ ಅವರು ಮಾಡಿರುವಂತ ಘೀ. ಯಾವುದು ಅಡಲ್ಟ್ರೇಷನ್ಸ್ ಅಥವಾ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡದೆ ಮಾಡುವಂಥದ್ದು. ನ್ಯಾಚುರಲ್ ಕಲರಿಂಗ್ ಇರುತ್ತೆ, ಕಲರಿಂಗ್ ಏಜೆಂಟ್ಸ್ ಯೂಸ್ ಮಾಡಲ್ಲ ಸರ್. ಇದ್ರ ಬಗ್ಗೆ ಇನ್ನೂ ಹೆಚ್ಚು ಬೇಕಂತ ಅಂದ್ರೆ, ಟ್ರೈನಿಂಗ್ ಪ್ರೋಗ್ರಾಮ್ ಬಗ್ಗೆ ಮಾಹಿತಿ ಬೇಕು ಅಂತ ಅಂದ್ರೆ ನೀವು ಡೈರಿ ಸೈನ್ಸ್ ಕಾಲೇಜ್ ಹೆಬ್ಬಾಳ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್. ಸ್ಟಾರ್ಟ್ ಮಾಡಲಾ? ಎಲ್ಲರಿಗೂ ನಮಸ್ಕಾರ. ಇದು ಫೀಡ್ ಬಂದ್ಬಿಟ್ಟು ಕಾರ್ಗಿಲ್ ಅಂತೇಳಿ ಕಂಪ್ನಿ ಹೆಸರು. ಇದು ಸುಮಾರು 160 ವರ್ಷಗಳ ಅನುಭವ ಇರುವಂಥ ಒಂದು MNC ಕಂಪನಿ. ನಮ್ಮ ಕಂಪ್ನಿಯಲ್ಲಿ ಕರು ಸ್ಟೇಜಿಂದ ಹಿಡಿದು ಹಾಲು ಕೊಡೋ ಸ್ಟೇಜ್ವರೆಗೂ ಬೇರೆ ಬೇರೆ ಫೀಡ್ ಇದೆ. ಈಗ 1 ರಿಂದ 3 ತಿಂಗಳೊಳಗಡೆ ಇರೋದಕ್ಕೆ ಫೀಡ್ ಒಂದು ಕಾಫ್ ಸ್ಟಾರ್ಟರ್ ಅಂತ ಹೇಳಿ, 4 ರಿಂದ 8 ತಿಂಗಳಿರೋ ಕರುಗಳಿಗೆ ಕಾಫ್ ಗ್ರೋವರ್ ಅಂತ ಹೇಳಿ ಬರುತ್ತೆ. ನೆಕ್ಸ್ಟ್ 8-9 ಪಡ್ಡೆಗಳಿರೋ ಈಫರ್ಸ್ಗೆ ಈಫರ್ ಡ್ರೈ ಕವ್ ಅಂತ ಒಂದು ಫೀಡ್ ಇದೆ. ನಂತರ ಪ್ರೆಗ್ನೆನ್ಸಿ ಟೈಮಲ್ಲಿ ಟ್ರಾನ್ಸಿಷನ್ ಮಿಕ್ಸ್ ಅಂತ ಒಂದು ಫೀಡ್ ಇದೆ. ಸೊ ಇದಾದ್ಮೇಲೆ ಅದ್ರ ಹಾಲಿನ ಇಳುವರಿ ಮೇಲೆ 3 ರೀತಿ ಬರುತ್ತೆ. ಮಿಲ್ಕ್ ಜೆನ್ 5000 ಒಂದು, ಮಿಲ್ಕ್ ಜೆನ್ 8000, ಮಿಲ್ಕ್ ಜೆನ್ 10000. ಮಿಲ್ಕ್ ಜೆನ್ 5000 ಅಂದ್ರೆ ಒಂದು ವರ್ಷದಲ್ಲಿ 5000 ಲೀಟರ್ ಕೊಡೋ ಕೆಪಾಸಿಟಿ ಇರುವಂತ ಹಸುಗಳಿಗೆ ಅಂತ. ನಾವು ಒಂದ್ ದಿನಕ್ಕೆ ಆವರೇಜ್ ಆಗಿ ತಗೊಂಡಾಗ 18 ಲೀಟರ್ ಒಳಗಡೆ ಇರೋ ಹಸುಗಳಿಗೆ ಮಿಲ್ಕ್ ಜೆನ್ 5000 ಹಾಕ್ಬೋದು ನೀವು. ನಂತರ 18 ರಿಂದ 25 ಲೀಟರ್ ಒಳಗಡೆ ಇರೋ ಹಸುಗಳಿಗೆ ಮಿಲ್ಕ್ ಜೆನ್ 8000 ಹಾಕ್ಬೋದು. ಮಿಲ್ಕ್ ಜೆನ್ 10000 ಅಂತೇಳಿ 25 ಮೇಲೆ ಒಳಪಟ್ಟಿರುವ HF ಬ್ರೀಡ್ಗಳಿಗೆ ನಾವು ಸಜೆಸ್ಟ್ ಮಾಡ್ತೀವಿ. ಇದು ಹಾಕೋದ್ರಿಂದ ಮೇಯ್ನ್ ಆಗಿ ಹಾಲಿನ ಇಳುವರಿ ಆಗಲಿ, ಫ್ಯಾಟ್ SNF ಆಗಲಿ, ಹಸು ಆರೋಗ್ಯ, ಬಾಡಿ ಸ್ಕೋರ್ ಕಂಡೀಷನ್ ಆಗಲಿ ತುಂಬಾ ಇಂಪ್ರೂವ್ಮೆಂಟ್ ಇರುತ್ತೆ. ಎಲ್ಲರೂ ರೈತರು ಇದನ್ನ ಉಪಯೋಗಿಸ್ಬೇಕಾಗಿ ಕೋರ್ಕೋತೇನೆ. ಮಾತಾಡ್ಬೋದು. ನಮಸ್ಕಾರ. ನಾವು NDRI ಬ್ಯಾಂಗ್ಳೂರಿಂದ ಸ್ಟಾಲ್ ಹಾಕಿದ್ದೀವಿ. ನಮ್ಮ ಸ್ಟಾಲಲ್ಲಿ ಬಂದು ಡೈರಿ ಮತ್ತು ಡೈರಿ ಪ್ರಾಡಕ್ಟ್ಸ್ನ, ಡೈರಿ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ನ ಯಾವ ಥರ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಮತ್ತು ಅದ್ರದ್ದು ನ್ಯೂಟ್ರಿಷನಲ್ ವ್ಯಾಲ್ಯೂನು ಕೂಡ ಡಿಸ್ಪ್ಲೇ ಮಾಡಿದ್ದೀವಿ. ಮತ್ತು ನಮ್ಮ SRS ಆ್ಯಂಡ್ NDRIಯಲ್ಲಿ ಈ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಬಗ್ಗೆ ಟ್ರೈನಿಂಗ್, ಇನ್ ಕೇಸ್ ಯಾರಿಗಾದ್ರೂ ಸ್ಮಾಲ್ ಸ್ಕೇಲಲ್ಲಿ ಡೈರಿ ಏನಾದರೂ ಮಾಡಬೇಕು ಅಂತಂದರೆ ಬೇರೆ ಬೇರೆ ಪ್ರಾಡಕ್ಟ್ಸ್ನ ಯಾವ ಥರ ಸೈಂಟಿಫಿಕಲಿ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ ಅಷ್ಟೇ. ಥ್ಯಾಂಕ್ ಯು. ಇದು ಬೇರೆ ಬೇರೆ ಮಿಲ್ಕ್ ಪ್ರಾಡಕ್ಟ್ಸ್. ಇದು ಲಸ್ಸಿ, ಇದು ಫ್ಲೇವರ್ಡ್ ಮಿಲ್ಕು, ಇದು ಮ್ಯಾಂಗೋ ವೇ ಡ್ರಿಂಕು, ಇದು ಕುಂದ, ಮತ್ತು ಇದು ಪನ್ನೀರು. ಸೊ ಎಷ್ಟೊಂದು ಈಗ ನಮ್ಗೆ ಗೊತ್ತು, ಕರ್ನಾಟಕದಲ್ಲಿ ನಂದಿನಿ ಇದೆ. ಸೊ ಬಟ್ ಯಾರು ಚಿಕ್ಕ ಡೈರಿ ಫಾರ್ಮರ್ಸ್ ಅವರೇ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂತಂದರೆ, ಸೊ ಫಸ್ಟ್ ಅವ್ರಿಗೆ ಫೆಸಿಲಿಟಿ ಬೇಕು. ಈಗ ಪ್ಯಾಸ್ಚರೈಸ್ ಮಾಡಬೇಕು ಅಂದ್ರೆ ಪ್ಯಾಸ್ಚರೈಸರ್ ಬೇಕು ಅದಕ್ಕೆಲ್ಲ. ಸೊ ನಮ್ಮಲ್ಲಿ ಇನ್ಕ್ಯುಬೇಷನ್ ಸೆಂಟರ್ ಇದೆ, ಅಲ್ಲಿ ಬಂದು ಅವ್ರು ಟ್ರೈನಿಂಗ್ ತೊಗೋಬೋದು. ಸೊ ಅಲ್ಲಿ ಅವ್ರು ಬಂದು ಲೈಕ್ ಸ್ಮಾಲ್ ಎಂಟರ್ಪ್ರೈಸಸ್ ಥರ ಶುರು ಮಾಡ್ಕೋಬೋದು. ಇದು ಗಿರಿರಾಜ ಅಂತ ಮೊಟ್ಟೆ ಕೋಳಿ. ಇದು 6 ಮಂತ್ಸ್ ಮಾಡಿದ ಮೊಟ್ಟೆ ಸ್ಟಾರ್ಟ್ ಆಗುತ್ತೆ. ಇದು ಸ್ವರ್ಣಧಾರ ತಳಿ. ಇದು 6 ಮಂತ್ಸ್ ಸ್ಟಾರ್ಟ್ ಆಗುತ್ತೆ. ಮೊಟ್ಟೆ ಜಾಸ್ತಿ ಇಡುತ್ತೆ. ಅದ್ರ ಮಾಂಸ ಜಾಸ್ತಿ ಬರುತ್ತೆ, ಮೊಟ್ಟೆ ಜಾಸ್ತಿ ಬರುತ್ತೆ. ಮಾಂಸ ಕಮ್ಮಿ ಇರುತ್ತೆ, ಇದು ಅದ್ರ ಮಾಂಸ ಜಾಸ್ತಿ ಇರುತ್ತೆ. ಡಿಫ್ರೆಂಟ್ ಅದಕ್ಕೆ ಅಷ್ಟೇ ಇರುತ್ತೆ ಸರ್. ಇದು ನಾಟಿ ಅಂತ, ಪ್ಯೂರ್ ನಾಟಿ, ಹಳ್ಳಿ ನಾಟಿ ಅಂತಾರೆ. ಸೇಮ್ ಇದು 180 ಮೊಟ್ಟೆ ಇಡುತ್ತೆ ವರ್ಷಕ್ಕೆ. ಅದು ಗಿರಿರಾಜ ಹುಂಜ. ಇದು 10 ತಿಂಗಳು. ಇದು ಫೆನ್ಸಿಂಗ್ ಮೆಟೀರಿಯಲ್, ಹೈಕೋರ್ಟ್ ಬ್ರ್ಯಾಂಡ್ ಮೆಟೀರಿಯಲ್ ಇರುತ್ತೆ. 100 GSM ಮೆಟೀರಿಯಲ್ ನೋಡಿ. ಇದು ಬಾರ್ಬರ್ಡ್ ವೈರು, ಇದು ಚೈನ್ಲಿಂಗ್ ಮೆಶು. ತಗೊಳ್ಳಿ ಸರ್, ಚೈನ್ಲಿಂಗ್ ಮೆಶ್ ಬರುತ್ತೆ ನಿಮಗೆ. ಬಾರ್ಬರ್ಡ್ ವೈರ್ ಆದರೆ 2-3 ಸೈಜಲ್ಲಿ ಬರುತ್ತೆ. 12x12 ಬರುತ್ತೆ, 12x14 ಬರುತ್ತೆ, 14x14 ಬರುತ್ತೆ. ಮೆಶಲ್ಲಿ ಬ್ಯಾಗ್ ಇಲ್ಲ ಸರ್. ಮೆಶಲ್ಲಿ ನಿಮಗೆ 1 ಇಂಚಿಂದ 4 ಇಂಚಸ್ವರೆಗೂ ಬರುತ್ತೆ.
16 ಗೇಜಿಂದ 4 mm ವರೆಗೂ ಬರುತ್ತೆ. ನಿಮಗೆ ಯಾವ ಗ್ಯಾಪು, ಗೇಜು, ಹೈಟು, ಲೆಂತು ಏನು ಸೈಜ್ ಕೊಡ್ತೀರೋ ಕಸ್ಟಮೈಸ್ ಮಾಡಿಕೊಡ್ತೀವಿ ಸರ್. ಅದು ಸ್ಕ್ವೇರ್ ಫೀಟು ನಿಮಗೆ 20 ರೂಪೀಸ್ ಆಗುತ್ತೆ ಸರ್. ಹೈಟ್ ಎಷ್ಟು ಬೇಕಾದರೂ ಮಾಡಿಕೊಡ್ತೀವಿ ಸರ್. ಹಾಂ ಸರ್, ಉದ್ದ ನೀವು ಹೈಟ್ ಎಷ್ಟು, ಲೆಂತ್ ಎಷ್ಟು ಬೇಕಾಗುತ್ತೆ, ಎಷ್ಟು ಬೇಕೋ ಅಷ್ಟು ಮಾಡ್ತೀವಿ. ಒಂದು ರೋಲ್ ಬಂದು 50 ಫೀಟ್ ಮಾಡ್ತೀವಿ ನಾರ್ಮಲ್ ಆಗಿ. ಹೌದು, ಎಷ್ಟು ಬೇಕೋ ಅಷ್ಟು ಮಾಡ್ತೀವಿ ಸರ್. ಸ್ಕ್ವೇರ್ ಫೀಟ್ಗೆ 20 ರೂಪೀಸ್ ಆಗುತ್ತೆ, ಪ್ಲಸ್ GST ಇರುತ್ತೆ. ನಿಮ್ಗೆ ಯಾವ ಗ್ಯಾಪು ಬೇಕಾಗುತ್ತೆ. ಕೃಷಿ ಮೇಳ ಆಫರ್ಗೆ ಈ ರೇಟ್ ಕೊಡ್ತಾರೆ, 24 ರೂಪೀಸ್ ಆ್ಯಕ್ಚುಲ್ ರೇಟ್ ಬರೋದು. ನಿಮಗೆ 20-25 ವರ್ಷ ಆದರೂ ರಸ್ಟ್ ಬರಲ್ಲ, ರಸ್ಟ್ ಪ್ರೂಫ್ ಮೆಟೀರಿಯಲ್ ಇರುತ್ತೆ. ಹಾಂ ಸರ್, ಹಾಂ, ನಿಮಗೆ ಟೆಸ್ಟ್ ಸರ್ಟಿಫಿಕೇಟ್ ಸಿಗುತ್ತೆ ಮೆಟೀರಿಯಲ್ ಜೊತೆ. 100 GSM ಇದ್ರೆ ನಿಮ್ಗೆ ಯಾವುದೇ ಅಂದ್ರೆ ನಿಮ್ಗೆ ಒಂದು ಚೀಟಿ ಕೊಡ್ತಾರೆ ಅಷ್ಟೇ, ಇನ್ನೇನ್ ಮಾಡಕ್ಕ ಸಾಧ್ಯ ಅಲ್ವಾ. ಸರ್ಟಿಫಿಕೇಟ್ ಕೊಡ್ತೀವಿ, ನೀವು 100 GSM ಅಂತ ಸರ್ಟಿಫಿಕೇಟ್ ಇದ್ರೆ ನಿಮ್ಗೇನು ರಸ್ಟ್ ಬರಲ್ಲ ಅದು ಮೆಟೀರಿಯಲ್. ನಿಮ್ಗೆ ಅದ್ರ ಮೇಲೆ ಇನ್ನೇನು ಬೇಕಾಗುತ್ತೆ. ಜಿಂಕ್ ಕೋಟಿಂಗ್ ಅಷ್ಟಿದ್ರೆ ರಸ್ಟ್ ಬಂದ್ರೆ ರಿಪ್ಲೇಸ್ಮೆಂಟ್ ಇರುತ್ತೆ, ಅಷ್ಟು ಪಕ್ಕ ಇರುತ್ತೆ. ಹೌದು, ರೆಕಾರ್ಡ್ ಆಗ್ತೈತೆ. ಈ ಕಿಸಾನ್ ಕ್ರಾಫ್ಟ್ ಕಂಪ್ನಿಲಿಂದ ನಮ್ಮದು ಕಿಸಾನ್ ಕ್ರಾಫ್ಟ್ ಕಂಪ್ನಿ. ಈ ಪ್ಯಾಡಿ ಸೀಡ್ ಬಂದು ಡೈರೆಕ್ಟ್ ಸೀಡೆಡ್ ಮತ್ತು SDSR ಡೈರೆಕ್ಟ್ ಸೀಡೆಡ್ ರೈಸ್ ವೆರೈಟೀಸು. ಡೈರೆಕ್ಟ್ ಸೀಡೆಡ್ ಅಂದರೆ ಏನಂದರೆ ಟ್ರಾನ್ಸ್ಪ್ಲಾಂಟಿಂಗ್ ಸಿಸ್ಟಮ್ ಏನಿರಲ್ಲ, ಪ್ಲಸ್ ಇನ್ನೊಂದು ವಾಟರ್ ಕಂಟೆಂಟ್ ಜಾಸ್ತಿ ಯೂಸ್ ಮಾಡ್ಕೊಳಲ್ಲ. ನಾರ್ಮಲ್ ರೈಸ್ ಏನಂದರೆ ವಾಟರ್ ಸ್ಟೋರೇಜ್ ಜಾಸ್ತಿ ಕೆಪಾಸಿಟಿ ತಗೊಂತೆ. ಟೊಮೊಟೊಸ್ ವೆರೈಟೀಸ್ ಇದಾವೆ. ಟೊಮೊಟೊಸ್ TMH 1003, 5, 6, 7, 8, 9 ನೀವು ಮಾರ್ಕೆಟಲ್ಲಿ ರಿಲೀಸ್ ಆಗಿಲ್ಲ. ಪ್ಯಾಡಿ ಆದರೆ ಅವೈಲೇಬಲ್ ಇಲ್ಲ, ಆಲ್ರೆಡಿ ಫಾರ್ಮರ್ಸ್ಗೆ ಟ್ರಯಲ್ ಕೊಡ್ತಿದ್ದೀರಿ. ನಿಮಗೆ ಬೇಕಾದರೂ ಯಾರಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು ಕಿಸಾನ್ ಕ್ರಾಫ್ಟ್ ಕಂಪ್ನಿಗೆ. ಓಕೆ, ಥ್ಯಾಂಕ್ ಯು ಸರ್. ಇದು ಡೀಸೆಲ್ ಕಲ್ಟಿವೇಟರು. ಇದರಲ್ಲಿ ನಿಮಗೆ 7 ಮಾಡಲ್ ಬರುತ್ತೆ. 5 HP, 7 HP, 9 HP, 8 HP. ಬ್ಯಾಕ್ ರೋಟ್ರಿ ಬರುತ್ತೆ, ಫ್ರಂಟ್ ರೋಟ್ರಿ ಬರುತ್ತೆ ಸರ್. ಇನ್ನೇನು ಬೇಕು ಸರ್? ಲಾಸ್ಟಲ್ಲಿ ಇದೆ ರೀಪರು, ರಾಗಿ ಆ್ಯಂಡ್ ಪ್ಯಾಡಿ ಹಾರ್ವೆಸ್ಟಿಂಗು. ಆ ಸೈಡಿಗೆ ಬರುತ್ತೆ ನಿಮಗೆ ಪೆಟ್ರೋಲು. 1 HP ಇಂದ ಹಿಡಿದು ನಿಮಗೆ 9 HP ವರೆಗೂ ಇದೆ. ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 15,000 ರೂಪಾಯಿಂದ ಹಿಡಿದು 1,30,000 ರೂಪಾಯಿಗಳು ಇದೆ. ಸಬ್ಸಿಡಿ ಇದು ಟೆಂಡರ್ ಬರ್ಬೇಕು, ಹೊಸ RC ಬರ್ಬೇಕು. ಇನ್ನು ಲಾಸ್ಟ್ ಇಯರ್ ಇತ್ತು, ಈಗ RC ಇನ್ನೂ ಬಂದಿಲ್ಲ ಹೊಸ RC ಸರ್. ಇದು ಆರ್ಚರ್ ಸ್ಪ್ರೇರು, ದ್ರಾಕ್ಷಿಗೆಲ್ಲ ಹೊಡೆಯುವಂಥದ್ದು. ದ್ರಾಕ್ಷಿ, ಪಪ್ಪಾಯಿ, ದಾಳಿಂಬೆ ಎಲ್ಲ ಸ್ಪ್ರೇ ಮಾಡ್ಬೋದು. ಇದು ಬಂದ್ಬಿಟ್ಟು ಮೇಜರ್ ಹಾರ್ವೆಸ್ಟ್ರು, ಮೇಕೆಜೋಳ ಕಟ್ ಮಾಡೋದು. ಒಂದು ಲೈನ್ ಕಟ್ ಮಾಡ್ಕೊಂಡು ಲೋಡ್ ಮಾಡ್ಕೊಂಡು ಸ್ಟೋರೇಜ್ ಮಾಡ್ಕೊಂಡು ಹೋಗುತ್ತೆ. ಇದು ಬ್ರಷ್ ಕಟ್ರು ಅಂತ ಹೇಳ್ತೀವಿ, ಟ್ರಾಲಿ ಬ್ರಷ್ ಕಟ್ರು. ಇದು ಬಂದ್ಬಿಟ್ಟು ಟ್ರೈಲಿಂದ ಇದಾಗುತ್ತೆ. ಇದೆಲ್ಲ ಪವರ್ ಟೂಲ್ಸ್ ಇದೆ. ಕಾರ್ ಕ್ಲೀನಿಂಗು ಸರ್. ಇದು ಪ್ರೆಷರ್ ವಾಷರು, ಕಾರ್ ವಾಶ್ ಮಾಡೋದಕ್ಕೆಲ್ಲ. ಸರ್ ಪ್ರೈಸ್ ಅದು ಬಂದ್ಬಿಟ್ಟು ನಿಮಗೆ ಸ್ಟಾರ್ಟಿಂಗು 9,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸರ್. ಇವೆಲ್ಲ ಚೈನ್ಸ, ಮರ ಕಟ್ ಮಾಡೋದಕ್ಕೆ. ಇದು ಬಂದ್ಬಿಟ್ಟು ಸ್ಪ್ರೇಯರ್, ಬ್ಯಾಟ್ರಿ ಸ್ಪ್ರೇಯರ್ ಅಂತ. ಡಬಲ್ ಬ್ಯಾಟ್ರಿ, ಸಿಂಗಲ್ ಬ್ಯಾಟ್ರಿ ಎರಡೂ ಬರುತ್ತೆ ನಿಮಗೆ. ಸ್ಟಾರ್ಟಿಂಗ್ ಬಂದ್ಬಿಟ್ಟು 2,800 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 5,000 ರೂಪಾಯಿ ಅಂಟು ಇದೆ. ಇದು ಪಾಗಿಂಗ್ ಮಿಷಿನ್ ಸರ್. BBMP ಅವರೆಲ್ಲ ಪಾಗ್ಬಿಡ್ತಾರಲ್ಲ ಅದು. ಇದು ಬಂದ್ಬಿಟ್ಟು 35,000. ಇದೆಲ್ಲ ಬ್ಯಾಟ್ರಿ ಸ್ಪೇರ್ಗಳು. ಅವೆಲ್ಲ ಆ ಸೈಡಲ್ಲಿ ಇರೋದೇ ವಾಟರ್ ಪಂಪು, ಸ್ಪ್ರೇಯರ್ಗಳು ಅಷ್ಟೇ. ಗೌಡ್ರು ಅಂತ, ರಾಮಕೃಷ್ಣ ಗೌಡ. ನಾವು ಬಂದು ಸ್ಟಿಲ್ ಕಂಪ್ನಿಯಿಂದ ಆ್ಯಕ್ಚುಲಿ ನಾವು ಸ್ಟಾಲ್ ಹಾಕಿರೋದು ಬಂದು Agri24 ಅಂತ ಹೇಳಿ. ಸೊ ನಮ್ಮ ಶೋರೂಮ್ ಬಂದು ನೆಲಮಂಗಲದಲ್ಲಿ ಇರೋದು. ಸ್ಟಿಲ್ ಈಸ್ ಆ್ಯಕ್ಚುಲಿ ಬಂದು ಸರ್ ಇದು ಜರ್ಮನ್ ಬೇಸ್ಡ್ ಕಂಪನಿ ಬರುತ್ತೆ. ಸೊ ಇಲ್ಲಿ ಬಂದು ಏನಂದರೆ ಇವ್ರದ್ದು ಮೇಜರ್ ಪ್ರಾಡಕ್ಟ್ಸ್ ಬಂದು ಚೈನ್ಸ, ವುಡ್ ಕಟಿಂಗ್ ಮಷಿನ್ಸ್ ಬರುತ್ತೆ, ಆಮೇಲೆ ಬ್ರಷ್ ಕಟರ್ಸ್ ಬರುತ್ತೆ, ಆಮೇಲೆ ಲೈಕ್ ನಿಮಗೆ
ನಮಸ್ತೆ ಸರ್, ನಾನು ಚರಣ್ ಅಂತ ಜಿಯೋ ವಾಟರ್ ಡಿವೈಸಸ್ ಅಲ್ಲಿ ನಾನು ವರ್ಕ್ ಮಾಡ್ತಾ ಇದೀನಿ. ನಮ್ಮ ಕಂಪ್ನಿ ನೇಮ್ ಬಂದು ಫೋರ್ತ್ ಫೇಸ್ ವಾಟರ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್, ಜಯನಗರ 7th ಬ್ಲಾಕ್ ಅಲ್ಲಿ ಇದೆ. ಸರ್ ನಮ್ಮ ಡಿವೈಸ್ ಬಂದ್ಬಿಟ್ಟು ಯಾವ ತರ ವರ್ಕ್ ಮಾಡುತ್ತೆ ಅಂದ್ರೆ ಸರ್, ನಮ್ಮ ಅಗ್ರಿಕಲ್ಚರ್ಗೆ ತುಂಬಾ ಅನುಕೂಲ ಮಾಡುತ್ತೆ. ಆಲ್ಸೋ ಇಟ್ ಈಸ್ ಯೂಸ್ ಫಾರ್ ಹೋಮ್ ಡಿವೈಸ್ ಆಲ್ಸೋ. ದಿಸ್ ಡಿವೈಸ್ ಮೇನ್ಲಿ ಫಾರ್ ದ ಅಗ್ರಿಕಲ್ಚರ್ ಡಿವೈಸ್. ನಮ್ಗೆ ಏನ್ ಮಾಡುತ್ತೆ ಅಂದ್ರೆ ಸರ್, ನಮ್ಮ ಸಾಯಿಲ್ ನ ಗುಣಮಟ್ಟನ ತುಂಬಾ ಚೆನ್ನಾಗಿ ಮಾಡ್ಕೊಡುತ್ತೆ. ನಮ್ಗೆ ಅದು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಅಗ್ರಿಕಲ್ಚರ್ ಗ್ರೋತ್ ನ ನಾವು ಇನ್ನ ಉಳಿಸ್ಕೊಂಡು ಹೋಗ್ಬೋದು. ಇವಾಗ ಏನ್ ಮಾಡ್ತೀವಿ ಅಂದ್ರೆ ನಾವು ಫರ್ಟಿಲೈಸರ್ಸ್ ಹಾಕಿ ಭೂಮಿನ ಗಟ್ಟಿ ಮಾಡ್ತಾ ಇದೀವಿ. ನಮ್ಮ ಡಿವೈಸ್ ಇಂದ ಹೋಗೋ ನೀರಲ್ಲಿ ಏನಾಗುತ್ತೆ, ಸಫರೇಟೆನ್ಷನ್ ಅನ್ನೋದನ್ನ ಕಡಿಮೆ ಮಾಡಿ ನಮ್ಮ ನೀರ್ನ ತಿಳಿಗೊಳಿಸಿ ಭೂಮಿ ಆಳದವರೆಗೂ ನೀರು ಇಳಿಯೋದಕ್ಕೆ ಅನುಕೂಲ ಮಾಡ್ಕೊಡುತ್ತೆ. ಈ ತರ ನೀರು ಇಳಿಯೋದ್ರಿಂದ ಏನಾಗುತ್ತೆ ಅಂದ್ರೆ ಮಣ್ಣು ನಮ್ಗೆ ಉಬ್ಕೊಳ್ಳುತ್ತೆ, ಹೆಚ್ಚೊತ್ತು ತೇವಾಂಶ ಇಟ್ಟಿರುತ್ತೆ. ಆ ತರ ಆದಾಗ ಏನಾಗುತ್ತೆ, ಏರ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿ ಮಾಡುತ್ತೆ. ಸೊ ಏರ್ ಸರ್ಕ್ಯುಲೇಷನ್ ಚೆನ್ನಾಗಾಯ್ತು ಅಂದ್ರೆ ಮೈಕ್ರೋಬಿಯಲ್ ಆಕ್ಟಿವಿಟಿ ತುಂಬಾ ಚೆನ್ನಾಗಿ ಓಡಾಡಕ್ ಸ್ಟಾರ್ಟ್ ಮಾಡುತ್ತೆ. ನಮ್ಗೆ ಆಕ್ಚುಲ್ ಆಗಿ ಮೈನ್ ಗೊಬ್ಬರ ಅಂದ್ರೆ ನಮ್ಗೆ ಸೂಕ್ಷ್ಮ ಜೀವಿಗಳೇ, ಅದನ್ನ ಬಳಸೋದಕ್ಕೆ ಅನುಕೂಲ ಮಾಡ್ಕೊಳ್ಳೋದು ನಮ್ಮ ಡಿವೈಸ್ ಮಾಡುವಂತ ಕೆಲಸ. ಇದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಸರ್, ನಮ್ಮ ಅಗ್ರಿಕಲ್ಚರ್ ಕ್ರಾಪ್ ಏನ್ ಬೆಳಿತಿದೀವಿ ಅದು ನಮ್ಗೆ 1 ಟನ್ 1 ಎಕರೆಯಲ್ಲಿ ಬೆಳೀತು ಅಂದ್ರೆ ನಮ್ಮ ಡಿವೈಸ್ ಇಂದ ನಾವು ನೀರ್ ಹಾಕಿ ಕಳ್ಸಿದ್ರೆ 1 ಟನ್ 300 kg 1 ಟನ್ 400 kg ಅಷ್ಟು ಜಾಸ್ತಿ ಬೆಳಿಬಹುದು. ಇದು ನಮ್ಮ ಡಿವೈಸ್ ಮಾಡೋ ಕೆಲಸ. ಸರ್ ಇದರಲ್ಲಿ 3 ಸ್ಟೇಜ್ ಇದೆ ಸರ್. ಒಂದು ನಿಮ್ಗೆ ವಾಟರ್ ಸ್ಟ್ರಕ್ಚರ್ ನ ಚೇಂಜ್ ಮಾಡುತ್ತೆ. ಎರಡನೇದು ನಿಮ್ಗೆ ಫಿಸಿಯೋಎಲೆಕ್ಟ್ರಿಕ್ ಮೆಟೀರಿಯಲ್ ಇದೆ, ಅದ್ರ ಮೇಲೆ ನೀರಿನ ಒತ್ತಡ ಬಿದ್ದಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಎಲೆಕ್ಟ್ರಿಕಲಿ ಚಾರ್ಜ್ ಆಗುತ್ತೆ. ಮೂರನೇದು ಬಂದು ನಿಮ್ಗೆ IP ಪ್ರಾಡಕ್ಟ್, ನಿಮ್ಗೆ ಹೈಡ್ರೋಜನ್ ಬಾಂಡ್ ಏನಿದೆ ವಾಟರ್ ಅಲ್ಲಿ ಅದನ್ನ ಸ್ಟ್ರಾಂಗ್ ಮಾಡ್ಕೊಡುತ್ತೆ. ಸೊ ಇದು ನಮ್ಮ ಡಿವೈಸ್ ಮಾಡೋ ಕೆಲಸ. 7.5 HP ಹಾಕಿರೋದು. ಮತ್ತೆ ನಿಮಗೆ 10 HP ಬೇಕಾದ್ರೆ ಇನ್ನೂ ಜಾಸ್ತಿ ಆಗುತ್ತೆ. 5 HP ಬೇಕಂದ್ರೆ ನಿಮಗೆ 58,000 ಆಗುತ್ತೆ ಸಬ್ಸಿಡಿಯಲ್ಲಿ. ಪ್ರಧಾನ ಮಂತ್ರಿ ಕುಸುಮ ಯೋಜನೆ ಅಂತೇಳಿ ಬಿಟ್ಟಿದ್ದಾರೆ ಸ್ಕೀಮು. 7.5 HP 81,000 ಆಗುತ್ತೆ. 10 HP ಬಂದು 1,80,000 ಆಗುತ್ತೆ. ನಾವು ಹಾಕಿರೋದು 7.5 HP. ಇದು ವ್ಯಾಟ್ ಪಿಕ್ ಬಂದು 520 ವ್ಯಾಟ್ ಪಿಕ್. 13 ಪ್ಯಾನಲ್ ಇನ್ಸ್ಟಾಲೇಷನ್ ಮಾಡಿದ್ದೀವಿ. 700 HP ಮೋಟರ್ ಹಾಕಿದ್ದೀವಿ. 3 ಇಂಚಿ ಡೆಲಿವರಿ ಸಿಗ್ತಾ ಇದೆ. ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ, ನೀವು ಮಾಡ್ಕೋಬಹುದು ಸರ್, ಏನು ಸಮಸ್ಯೆ ಇಲ್ಲ. 15 HP ಆದ್ರೆ ನಿಮಗೆ ಸಬ್ಸಿಡಿಯಲ್ಲಿ ಸಿಗಲ್ಲ ಸರ್, ಅದು ಪ್ರೈವೇಟೇಷನ್ಗೆ ಹೋಗ್ಬೇಕು ನೀವು. ಅಲ್ಲೇ ನಿಮಗೆ ಒಂದು 6 ರಿಂದ 7 ಲಕ್ಷ ಆಗುತ್ತೆ. 15 HP ಇದೆ. ಪ್ಯಾನಲ್ ಬರ್ತದೆ ನಿಮಗೆ 15 HP ಗೆ ಒಂದು 25 ಪ್ಯಾನಲ್ ಬರುತ್ತೆ. ಮಾಡ್ಬೋದು. 5 ಲಕ್ಷಕ್ಕೆ ಯಾವ್ದು ಕೊಡ್ತೀರಾ? 5 ಲಕ್ಷಕ್ಕೆ 10 HP ಬರುತ್ತೆ ಸರ್ ಪ್ರೈವೇಟ್ ಅಲ್ಲಿ. ಹೌದಾ? ಹಾ, ಓರ್ಸಲ್ ಕಂಪ್ನಿ ಓಸ್ವಾಲ್ ಕಂಪ್ನಿ ಸರ್.